ಈ ದಿನ ಬಹಳ ದುಃಖದ ದಿನ. ಈ ದಿನ ರಾಷ್ಟ್ರೀಯ ಪರಿಸರ ಪ್ರೇಮಿ ಪದ್ಮಶ್ರೀ ಪುರಸ್ಕೃತರು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇವತ್ತು ಅವರ ಅಗಲಿರೋದ್ರಿಂದ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಗಡಿ ತಾಲೂಕಿಗೆ ತುಂಬಲಾರದ ನಷ್ಟ ಆಗಿದೆ. ಆ ಭಗವಂತ ಅವರ ಕುಟುಂಬಕ್ಕೆ ಶಕ್ತಿಯನ್ನು ಕೊಡಲಿ. ಅವರ ಆದರ್ಶಗಳು ಇವತ್ತಿನ ಪೀಳಿಗೆಗೆ ಮಾದರಿಯಾಗಲಿ. ಅವರ ತತ್ವ ಸಿದ್ಧಾಂತಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅವರು ಏನು ಲಕ್ಷಾಂತರ 9 ಕಿಲೋಮೀಟರ್ನಲ್ಲಿ ಏನು ಮರವನ್ನು ನೆಟ್ಟಿದ್ರು, ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಲಿ ಅಂಥೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸರ್, ಅಂತಿಮ ದರ್ಶನಕ್ಕೆ ಏನಾದರೂ ಅಂತಿಮ ದರ್ಶನಕ್ಕೆ ಮಾಗಡಿನಲ್ಲೇ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರ್ಕಾರದ ಕೂಡ ನಿರ್ಧಾರ ತಗೊಳುತ್ತೆ. ಏಕೆಂದರೆ ಇದು ಮಾಗಡಿ ತಾಲೂಕು ಅವರ ಕರ್ಮಭೂಮಿ, ಹುಲಿಕಲ್ಲು. ಇಲ್ಲೇ ಅವರ ಸ್ಥಳವನ್ನು, ಜನ್ಮ ಸ್ಥಳವನ್ನು ಇಲ್ಲೇ ಮಕ್ಕಳಿಗೆ ಒಂದು ಐತಿಹಾಸಿಕವಾದ ಪರಂಪರೆ ಇರುವಂಥ ಐತಿಹಾಸಿಕ ಸ್ಥಳವನ್ನಾಗಿ ಮಾಡಬೇಕು. ಸರ್ಕಾರ ಅದರ ಕಡೆ ಗಮನ ಕೊಡಬೇಕು. ಹುಲಿಕಲ್ನಲ್ಲೇ ಅವರ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ.